ಕನಸನ್ನ ನೆನಸು ಮಾಡಿಸಲೇ ಉಳಿದದ್ದು ಎಲ್ಲ ಪಬ್ಲಿಸಿಟಿ ಕಾರ್ಯಕ್ರಮಗಳು ಬಂದ್ ಮಾಡ್ರಿ. ಈ ದೇಶಕ್ಕ ಈ ಔಷಧ ಕಂಪನಿ ಅವ್ರದ್ದು ಡಾಕ್ಟರ್ಗಳದ್ದು ಒಂಥರ ಇವ್ರದ್ದು ಒಂದು ಜಲನೇ. ಇದೊಂದು ಚಿಂತನಾಗೋಷ್ಠಿ ಇರೋದ್ರಿಂದ ಪಕ್ಷಾತೀತವಾಗಿನ ನಾವಿಲ್ಲಿ ಚರ್ಚೆಗಳನ್ನ ಮಾಡ್ಬೇಕಾಗುತ್ತೆ. ಒಬ್ಬ ಮನುಷ್ಯ ಒಂದು ಶುಗರ್ ಬಂದೈತೆ ಅಂತ ಡಾಕ್ಟರ್ ಅವತ್ತು ಹೇಳಿದಂದ್ರ ಅವನು ಸಾಯುವವರೆಗೆ ಒಂದು ಲೈಫ್ ಲಾಗ್ ಒಂದು ಖಾತೆ ಓಪನ್ ಮಾಡ್ತಾನೆ. ಅಲ್ಲಿ ಹೇಳೋದು ಗುಳಿ ಚಲೋ ಎಲ್ಲಿ ತನಕ ಶಿವಪಾದ ಚಲೋ ತನಕನೇ ಚಲೋ. ಈ ಔಷಧ ಕಂಪನಿ ಅವ್ರದ್ದು ಡಾಕ್ಟರ್ಗಳದ್ದು ಒಂಥರ ಇವ್ರದ್ದು ಒಂದು ಜಲನೇ. ನಮ್ಮಲ್ಲಿ ಕೃಷಿ ನೀತಿ ಯಾವತ್ತಿನ ದಿವಸ ಬದಲಾಗ್ತಾ ಅಂತಂದ್ರೆ ಏನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರ್ತಲ್ಲ ಅವತ್ತಿನ ಹಿಡ್ಕೊಂಡು ಇಲ್ಲಿ ತನಕ ಎಲ್ಲಾ ಸರ್ಕಾರಗಳು ಕೃಷಿ ನೀತಿಯನ್ನ ಸರಳ ಮಾಡಲಿಲ್ಲ. ಒಂದೇ ಪಕ್ಷ ಅಂತಲ್ಲ, ಎಲ್ಲಾ ಪಕ್ಷ ಕೃಷಿ ನೀತಿ ಬದಲಾಗಲಿಲ್ಲ. ನಮ್ಮಲ್ಲಿ ಕೃಷಿ ನೀತಿ ಯಾರಿಂದ ಆಗ್ತಾ ಇದೆ ಅಂತಂದ್ರೆ ಉದ್ಯಮಿಗಳಿಂದ ಮತ್ತು ಬಂಡವಾಳಶಾಹಿಗಳ ಮಾತುಗಳನ್ನ ಕೇಳಿ ಕೃಷಿ ನೀತಿ ಆಗ್ತಾ ಇದೆ. ರೈತರನ್ನ ಕೇಳಿ ಯಾರು ಕೃಷಿ ನೀತಿ ಮಾಡಲೇ ಇಲ್ಲ. ನಾನು ಸುಮಾರು 8 ವರ್ಷದ ಹಿಂದೆ ಇವತ್ತು ಕೃಷಿ ಮಂತ್ರಿ ಏನದ ಕೇಂದ್ರದ ಅವರೊಂದು ಬೆಂಗಳೂರಿಗೆ ಬಂದಾಗ ಇಡೀ ರೈತರನ್ನು ಕರ್ಕೊಂಡು ರೈತರ ಅಭಿಪ್ರಾಯ ಏನಂದ್ರೆ ನಾವು ಮುಂದಿನ ಬಜೆಟ್ನಲ್ಲಿ ಏನು ಮಂಡನೆ ಮಾಡಬೇಕು ಅಂತ ಹೇಳಿ ಒಂದು ಸಂವಾದ. ಆ ಸಂವಾದದ ಜವಾಬ್ದಾರಿ ನನಗೆ ಕೊಟ್ಟು ನಾ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಆಯ್ದ ರೈತರನ್ನ ಕರ್ಕೊಂಡು ನಾನು ಎಲ್ಲಿ ಕೂಡಿಸಿದಪ್ಪ ಅಂತಂದ್ರೆ 2,000 ಜನ ಪ್ರಮುಖ ರೈತರು. ತುಮಕೂರು ಒಳಗೆ ಒಂದು ದೊಡ್ಡ ಕಲ್ಯಾಣ ಮಠದ ಮಕ್ಕಳಿಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇವತ್ತಿನ ಕೃಷಿ ಮಂತ್ರಿಗಳು. ಅವತ್ತು ಅವರು ಒಂದೇ ಕೇಳಿದ್ರು, ದೇಶದಲ್ಲಿ ಹೊಸ ಸರ್ಕಾರ ಬರುವುದಿದೆ, ಸರ್ಕಾರ ಬರ್ತಕ್ಕಂಥ ಸಂದರ್ಭದಲ್ಲಿ ನಾಡಿನ ರೈತ ಏನು ಅಭಿಪ್ರಾಯಗಳನ್ನು ಕೊಡ್ತಾರ ಆ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ಕೊಂಡು ನಾವು ಬಜೆಟ್ ಅನ್ನ ಮಾಡ್ತೀವಿ, ನಾವು ಕೃಷಿ ನೀತಿಯನ್ನು ಮಾಡ್ತೀವಿ. ಅವಾಗ ನಾವೆಲ್ಲರೂ ಕೂಡ ಒಕ್ಕೂರಿನಿಂದ ಒಂದೇ ಏನು ಹೇಳಿದ್ವಿ ಅಂದ್ರೆ ನೀವು ಉಳಿದಿದ್ದು ಕೃಷಿ ನೀತಿ ಆಮೇಲೆ ಮಾಡುವಂತೆ. ಈಗ ಮಾಡಬೇಕಾಗಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಕನಸಿತ್ತು, ಗಂಗಾ ನದಿಯನ್ನು ತಂದ ಕಾವೇರಿವರೆಗೆ, ಕಾವೇರಿ ತಂದು ಕೃಷ್ಣವರೆಗೆ ಸೇರ್ಸಕ್ಕಂತ ಏನು ಕನಸಿತ್ತು ಆ ಕನಸನ್ನ ನೆನಸು ಮಾಡಿಸಲೇ ಉಳಿದದ್ದು ಎಲ್ಲ ಪಬ್ಲಿಸಿಟಿ ಕಾರ್ಯಕ್ರಮಗಳು ಬಂದ್ ಮಾಡ್ರಿ. ಈ ದೇಶಕ್ಕ ನದಿ ಜೋಡಣೆ ಮಾಡಿಬಿಟ್ರೆ ನಮ್ಮ ದೇಶ ಫಲವತ್ತಾದ ಜಮೀನು ಇರ್ತದ, ರೈತ ಅವತ್ತು ಭಾರತ ಮಾತೆಗೆ ಹಸಿರು ಸೇಡಿ ಉಳಿಸಿದಂಗಾಗುತ್ತ, ಅವರನ್ನ ಆರಾಧನೆ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಅಂತಕ್ಕಂಥ ಮಾತನ್ನ ಅವತ್ತು ಆ ದಿವಸ ನಾವು ಹೇಳಿ ಬರಲೇ ಇಲ್ಲ. ಒಕ್ಕೂರಿನಿಂದ ಕೊಟ್ಟಿದ್ದು ಒಂದೇ ಬೇಡಿ, ನಾವು ಸಾಲ ಮನ್ನಾ ಮಾಡ್ರಿ, ಬಡ್ಡಿ ರೇಟ್ ಕಡಿಮೆ ಮಾಡ್ರಿ, ಬೀಜ ಔಷಧ ಕೊಡ್ರಿ ಅಂತ ಯಾರಿಗೆ ಕೇಳೇ ಇಲ್ಲ, ಆಗಲೇ ಇಲ್ಲ. ಕಾರಣಗಳು ಏನೇ ಇರ್ಬೋದು, ಯಾಕೆ ಆಗಲಿಲ್ಲ ಅನ್ನೋದು. ಆದ್ರೆ ಇವತ್ತಿನ ದಿವಸ ನಾವು ಕೃಷಿ ನೀತಿಗಳನ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಮೊದಲು ಪ್ರಮುಖವಾಗಿರ್ತಕ್ಕಂಥದ್ದು ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ಯಾವುದೇ ಪಕ್ಷದ ಮೇಲೆ ನಾವು ಇವತ್ತು ಮಾತಾಡ್ತಕ್ಕಂಥ ವೇದಿಕೆನೂ ಅಲ್ಲ. ಇದೊಂದು ಚಿಂತನಾಗೋಷ್ಠಿ ಇರೋದ್ರಿಂದ ಪಕ್ಷಾತೀತವಾಗಿನ ನಾವಿಲ್ಲಿ ಚರ್ಚೆಗಳನ್ನು ಮಾಡಬೇಕಾಗುತ್ತೆ. ಮೊದಲೇದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ ಕೃಷಿ ನೀತಿ, ನಮಗೆ ಬೇಕಾಗ್ತಕ್ಕಂಥ ಕೃಷಿ ನೀತಿ ಮಾಡದೇ ಇರತಕ್ಕಂಥ ಒಂದು ಕಾರಣ. ಎರಡನೇದು ನಮಗೆ ಲಾಲಸೆಗಳು ಹೆಚ್ಚಾಗಿದೆ.